ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈಂಬೋ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿ, ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಸೂಪರಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ 8:30 ಅಷ್ಟೊತ್ತಾಗುತ್ತೆ. ಹಸ್ಬೆಂಡ್ ಮತ್ತು ಮಕ್ಕಳು ಸ್ಕೂಲಿಗೆ, ಹಸ್ಬೆಂಡ್ ಆಫೀಸಿಗೆ ಹೋಗೋದು. 8:30 ಮೇಲೆ ನನ್ನ ಮನೆ ಕೆಲಸ ಶುರು ಆಗುತ್ತೆ. ಆ್ಯಸ್ ಯೂಶ್ವಲ್ ತ್ರಿಷಾನನ್ನು 8:30ಗೆ ಸ್ಕೂಲಿಗೆ ಬಿಟ್ಟು ಬಂದು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಬಾಳೆ ದಿಂಡಿತ್ತು, ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ, 1 ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಾಳೆ ದಿಂಡನ್ನು ಸಣ್ಣಗೆ ಕಟ್ ಮಾಡಿ ಮಿಕ್ಸಿ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಿಡ್ನಿಲಿರೋ ಕಲ್ಲನ್ನು ಕರಗಿಸುತ್ತೆ ಅಂತ ಹೇಳ್ತಾರೆ, ದೇಹಕ್ಕೆ ತುಂಬ ಒಳ್ಳೆಯದು. ಜ್ಯೂಸ್ ಮಾಡ್ಕೊಂಡು ಕುಡಿದು ಹಾಗೆಯೇ ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಊರಿಂದ ತಂದಿರೋ ಹಲಸಂದಿ ಕಾಳಿದ್ವು, ಅದನ್ನು ಬೇಯಿಸ್ಕೊಂಡು ಸಾಂಬಾರಿಗೆ ಮಸಾಲೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರು, ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ, ಕಾಳೆಲ್ಲ ಬೇಯಿಸ್ಕೊಂಡು. ಹಾಗೆ ಒಗ್ಗರಣೆಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲೆ ಮಸಾಲೆನ ಹಾಕಿ ಕಾಳು ಬೇಯಿಸ್ಕೊಂಡಿರೋ ಕಾಳೆಲ್ಲ ಹಾಕಿ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸೈಡ್ ಡಿಶ್ ಆಗಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ತುಂಬ ಒಳ್ಳೆಯದು ದೇಹಕ್ಕೆ. ಬೆಂಡೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ತಿಂತಾರೆ. ಇಲ್ಲಿ ನಾನು ಸೈಡ್ ಡಿಶ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸಿ ಮಧ್ಯದಲ್ಲಿ ಚಾಕು ತಗೊಂಡು ಕಟ್ ಮಾಡಿ ಅದಕ್ಕೆ ಉಪ್ಪು ತುಂಬಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಎಣ್ಣೆ ಹಾಕ್ದಂಗೆ ಫ್ರೈ ಮಾಡ್ಕೋಬೇಕು. ಫಸ್ಟು ಫುಲ್ ಅದೆಲ್ಲ ಚೆಂದ ಬೆಂದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಲಾಸ್ಟಿಗೆ, ಹಾಗಾದರೆ ಕ್ರಿಸ್ಪಿಯಾಗಿ ಬರುತ್ತೆ. ಮೊದಲಿಗೆ ಎಣ್ಣೆ ಹಾಕಿದರೆ ಅದು ಕ್ರಿಸ್ಪಿಯಾಗಿ ಬರೋಲ್ಲ, ಸ್ವಲ್ಪ ಮೆತ್ತಗಾಗಿಬಿಡುತ್ತೆ. ಲಕ್ಷ್ಮೀ ಪೂಜೆ ಇದೆ ಅಲ್ವಾ, ಅದಕ್ಕಾಗಿ ನಾನು 2 ಆನೆನ ಮೀಶೋದಲ್ಲಿ ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದ್ದಾವೆ ಆನೆ. ಲಕ್ಷ್ಮೀ ಪೂಜೆಗೂ ಬರುತ್ತೆ ಮತ್ತು ಮನೆಯಲ್ಲಿ ಶೋಕೇಶಿಗೂ ಇಡ್ಬೋದು. ನಮ್ಮ ತ್ರಿಷಾನಿಗೆ ಆನೆ ಅಂದರೆ ತುಂಬ ಇಷ್ಟ. ಎಲಿಫೆಂಟ್ ಅಂದರೆ ತುಂಬ ಇಷ್ಟಪಡ್ತಾನೆ, ತಗೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಹಾಗಾಗಿ ಎಲಿಫೆಂಟ್ ಬುಕ್ ಮಾಡಿದೆ. ತುಂಬ ಚೆನ್ನಾಗಿದ್ದಾವೆ. ಯಾರಿಗಾದರೂ ಬೇಕಿದ್ದರೆ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ವಿಡಿಯೋ ಲಿಂಕು. ಯಾರಾದರೂ ಬೈ ಮಾಡೋದಿದ್ರೆ ಚೆಕ್ ಮಾಡ್ಕೊಳ್ಳಿ. 1:30 ಅಷ್ಟೊತ್ತಿಗೆ ಹರೀಶ್ ಬಂದರು. ಸಾಟರ್ಡೆ ಆಗಿದ್ದರಿಂದ ಹಾಫ್ ಡೇ ಇರುತ್ತೆ ಅವರಿಗೆ. ಅಷ್ಟಮೇಲೆ ನಾವು ಪೂಜೆಗೆ ಸಾಮಾನು ಬೇರೆ ಬೇಕಿತ್ತಲ್ವ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಸಾಮಾನು ತೊಗೊಂಬರೋಣ ಅಂತ ಹೇಳಿ ಇದು ರಿಲಯನ್ಸಿಗೆ ಹೋದ್ವಿ. ಸಾಮಾನೆಲ್ಲ ತೊಗೊಂಡ್ವಿ. ಅಲ್ಲೇ ಟ್ರ್ಯಾಲಿಲೇ ಮಲ್ಕೊಬಿಟ್ಟ ತ್ರಿಷಾನು. ಅಲ್ಲಿಂದ ಸಾಮಾನೆಲ್ಲ ಮಲ್ಲೇಶ್ವರಂ ಎಲ್ಲ ಹೋಗಿ ಸಾಮಾನು ತೊಗೊಂಬರೋಷ್ಟೇ ಟೈಮ್ ಆಗೋತು. ಏನೇನು ಸಾಮಾನು ತೊಗೊಂಡೆ ಅಂತ ಹೇಳಿ, ಪೂಜೆಗೆ ಅಥವಾ ಮನೆಗೆ ಏನೇನೆಲ್ಲ ಸಾಮಾನು ತೊಗೊಂಬಂದೆ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.